ಎಲ್ಲ ಚಳಿ ಇರಬೇಕು. ಗತ್ತಲ್ಲಿ ಉಗಿ ಹೊಡೆದು ಮಕ್ಕಳು ಟೈಮ್ನಾಗ ನಿಮಗೆ ಉಪದೇಶ ಮಾಡೋದು ಅಂತಂದ್ರೆ ಭಾಳ ಕಷ್ಟ. ಸ್ವಲ್ಪ ಭಾಳ ನಾನು ಮಾತಾಡಂಗಿಲ್ಲ, ಒಂದು 2-3 ತಾಸು ಮಾತಾಡಿ ಮುಗಿಸ್ತೀನಿ. ಮಾತಾಡಿದ್ರೆ ಬೇಡ, ಒಂದು ಸ್ವಲ್ಪ ಲಕ್ಷ ಕೊಡ್ರಿ, ಒಂದು 5 ನಿಮಿಷ ಮಾತಾಡಿ ಮುಗಿಸ್ತೀನಿ. ಭಾಳ ಮಾತಾಡಂಗಿಲ್ಲ. ಜ್ಞಾನಿಗಳು ಮುಂಚೆ ಅರ್ಧನವರು ಬಹಳ ಅದ್ಭುತವಾಗಿರುವಂತಹ ತಮ್ಮ ವಾಕ್ಪುಷ್ಪವನ್ನು ಸಮರ್ಪಣೆಯನ್ನು ಮಾಡ್ಯಾರ. ಅವ್ರ ಮುಂದೆ ಸಣ್ಣವನ್ನ ಮಾತಾಡುವುದಲ್ಲ, ಆದರೂ ಕೂಡ ಕರ್ಷಿತ ಒಂದು 5 ನಿಮಿಷದ ಮಾತಾಡ್ಬೇಕಂತ ಹೇಳಿ ಮಾತಾಡಕ್ಕೆ ನಿಂತೀನಿ. ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟರೆ ಅಂತಂದ್ರೆ ಮಾತಾಡ್ಬೋದು. ಒಂದು ಜೈಘೋಷ ಮಾಡಿರಿ, ಮೈಯನ್ನು ಚಳಿ ಬಿಟ್ಟು ಹೋಗ್ತೈತಿ, ಆಮೇಲೆ ಮಾತಾಡೋದು. ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ ಯಾಕಂದ್ರೆ ವೇದಿಕೆಗಳ ಕಾಣ್ತದೆ. ರಾತ್ರಿ ಬರೋದು ಸುಧಾ ಆಗಬಾರ್ದು. ಜೈ ಅನ್ನೋದು ಸ್ವಲ್ಪ ಜಗ್ಗಿದೆ ಅನ್ನೋದು ಇನ್ನೊಂದು ಸ್ವಲ್ಪ. ತಾಯಿ ದ್ಯಾಮವ್ವ ಮಾತಾ ಕಿ ಈಗ ಬರ್ತಾವ ಸ್ವಲ್ಪ. सकल साधु संत महाराज की, आनंद गुरु कुमारेश्वर महाराज की, सुमपुतौर महाराज की. बट ಎಲ್ಲರಿಗೂ ಅದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗ್ಯಾವ. ಏನಾಗೈತ್ರಿ, ಅದಕ್ಕೆ ಹಿಂಗಾಗ್ಯಾವ. ಅದಕ್ಕೆ ನಾವು ಇನ್ನೂ ಇಲ್ಲೇ ಸ್ವಲ್ಪ ಲಕ್ಷ ಕೊಡು. ಶ್ರೀ ಗುರುವೇ ಸಕ್ರಿಯ ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು, ರಾಗದಿಂದೀಗ ಕೃಪೆಯಾಗು. ಪ್ರಾತಃ ಸ್ಮರಣೀಯರಾಗಿರುವಂತಹ ಬಸವಾದಿ ಶಿವಚಂದ್ರರನ್ನ, ಪರಮಾರಾಧ್ಯ ಗುರುಗಳಾಗಿರುವಂತಹ ಆನಗಲ್ಲ ಗುರುಕುಮಾರ ಮಹಾಶಿವಗಳನ್ನ, ಆರಾಧ್ಯ ಗುರುಗಳಾಗಿರುವಂತಹ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ನವರಾತ್ರಿಯ ಈ ಸುಸಂದರ್ಭದಲ್ಲಿ ಹಾಮೂರಿನ ಅಧಿದೇವತೆ ಆಗಿರುವಂತಹ ಬೇಡಿದ ಭಕ್ತರಿಗೆ ಬೇಡಿದ ನೀಡುವಂತಹ ತಾಯಿ ದ್ಯಾಮವ್ವನನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಪ್ರತಿ ವರ್ಷದ ಪದ್ಧತಿಯಂತೆ 9 ದಿವಸಗಳ ಕಾಲ ತಾಯಿಯ ಒಂದು ಪುರಾಣ ಪ್ರವಚನದ ಕಾರ್ಯಕ್ರಮ. ಈ ವರ್ಷ ವಿಶೇಷ ಅಂತಂದ್ರೆ ಪ್ರತಿ ವರ್ಷ ಶಾಸ್ತ್ರಿಗಳು ಬರ್ತಿದ್ರು, ನಮ್ಮೆಲ್ಲ ಕಮಿಟಿಯವರು. ಈ ವರ್ಷ ಅಜ್ಜವ್ರಿಗೆ ಹೇಳಬೇಕಂತ ಹೇಳಿ ಅವ್ರ ವಾಣಿ ಅಂತಂದ್ರನ್ನ ಅತಿ ಕೇಳ್ಬೇಕು, ಬಹಳ ಚಂದ ಕೇಳ್ಬೇಕು. ಅವ್ರಿಗೆ ಈಗೆಲ್ಲ ಟೈಮ್ ಸಾಲಾಗಿಲ್ಲ, 2-3 ತಾಸು ಬೇಕು ಅವರಿಗೆ. ಅಂತ ಅದ್ಭುತವಾಗಿರುವಂತಹ ವಾಕ್ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಿರುವಂತಹ ಶ್ರೀಮತಿ ಜಯದೇವ ಮಲಿಬಮ್ಮ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅದ್ಭುತವಾಗಿ ತಮ್ಮ ಗಾನಸುಧೆಯನ್ನು ಹರಿಸಿರುವಂತಹ ತಮ್ಮೆಲ್ಲರ ಮನಸ್ಸುಗಳ ಮುದಗೊಳಿಸಿರುವಂತಹ ಕಲಾವಿದರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ನಮ್ಮ ದ್ಯಾಮವ್ವ ದೇವಿಯ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಸುಮಾರು ವರ್ಷಗಳಿಂದ ತಾಯಿಯ ಒಂದು ಪುರಾಣ ಪ್ರವಚನವನ್ನು ತಾವೆಲ್ಲರೂ ಕೂಡ ಕೇಳಾಕಿದ್ದೀವಿ. ಪುರಾಣ ಪ್ರವಚನವನ್ನು ತಾವೆಲ್ಲರೂ ಕೂಡ ಕೇಳಾಕಿದ್ದೀವಿ. ಇವತ್ತ ತಾಯಿಯ ಚರಿತ್ರೆ ಒಳಗ ಆಸೆ ಎನ್ನುವಂಥದ್ರ ಬಗ್ಗೆ ಬಹಳಷ್ಟು ಉಪಮೇಯಗಳನ್ನು ಕೊಟ್ಟು ಅಜ್ಜವರು ತಮ್ಮ ವಿದ್ವದ್ಭರಿತವಾಗಿರುವಂತಹ ಮಾತುಗಳೊಂದಿಗೆ ತಮಗೆಲ್ಲ ಅತ್ಯಂತ ಸರಳವಾಗಿ ಮನುಷ್ಯನಿಗೆ ಆಸೆ ಇರಬಾರದು, ಅಂದ್ರೆ ಆಸೆ ಇರಬೇಕು, ದುರಾಸೆ ಇರಬಾರದು ಅನ್ನುವಂಥ ಮಾತನ್ನು ಹೇಳಿದರು.
ನಾವು ಇಷ್ಟು ವರ್ಷ ಪರ್ಯಂತರವಾಗಿ ಪುರಾಣವನ್ನು ಕೇಳ್ಕೊಂಡು ಬಂದೀವಿ. ಕೇಳ್ಕೊಂಡು ಬಂದೀವಿ ಅಂತಂದ್ರೆ ಒಂದಿಷ್ಟು ಬದಲಾವಣೆ ಅನ್ನುವಂಥದ್ದು ನಮ್ಮಲ್ಲಿ ಆಗಬೇಕು. ಬದಲಾವಣೆ ಆಗಲಿಲ್ಲ ಅಂತಂದ್ರೆ ಅದು ನಾವು ಮನುಷ್ಯ ಜನ್ಮಕ್ಕೆ ಬಂದು ಅದು ವ್ಯರ್ಥವಾಗ್ತದೆ ಅನ್ನುವಂಥದ್ದು. ಅದಕ್ಕೆ ಪ್ರತಿ ವರ್ಷ ಇದು ಪುರಾಣ ಪ್ರವಚನ ಅಂತಂದ್ರೆ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ದಂಗೆ, ಮೊಬೈಲಿಗೆ ಹೆಂಗೆ ಚಾರ್ಜಿಂಗ್ ಕಡಿಮೆ ಆದ್ಮೇಲೆ ಹೆಂಗೆ ಚಾರ್ಜಿಂಗ್ ಮಾಡ್ತೀವಲ್ಲ, ಹಂಗೆ ಈ ಪುರಾಣ ಪ್ರವಚನ ಅನ್ನುವಂಥದ್ದು ಹೆಂಗೆ ಅಂತಂದ್ರೆ ನಮಗೆ ಚಾರ್ಜ್ ಮಾಡ್ದಂಗೆ. ನಾವು ಅರಿವುಳ್ಳ ಜನ್ಮಕ್ಕೆ ಬಂದೀವಿ. ಬಂದಂತಹ ಸಂದರ್ಭದೊಳಗೆ ಒಂದಿಷ್ಟು ಅರ್ಥ ಮಾಡ್ಕೊಳ್ಬೇಕು, ಈ ಜನ್ಮವನ್ನು ಸಾರ್ಥಕತೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇಂಥ ಪುರಾಣ ಪ್ರವಚನಗಳು ಬಂದಂತಹ ಸಂದರ್ಭದೊಳಗೆ ಕಾಮ, ಕ್ರೋಧ, ಮದ ಮತ್ಸರಗಳನ್ನು ನಾವು ಅವನ್ನ ದೂರ ಇಡುವಂಥ ಕೆಲಸಗಳನ್ನು ಮಾಡಿ ಮಾನವ ಜನ್ಮ ಬಂದಿದ್ದಕ್ಕೆ ಸಾರ್ಥಕತೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕು. ಅರಿವುಳ್ಳ ಜನ್ಮ ಅಂತ ತಿಳ್ಕೊಂಡು ಕರೆದಾರ ಇದಕ್ಕೆ. ಅಂದ್ರೆ ಯಾರಿಗೆ ಅರಿವು ಇರ್ತದ, ಎದಕ್ಕೆ ಬಂದೀವಿ ಅನ್ನುವಂಥದ್ದು ಅರಿವು ಇರಬೇಕು. ಅರಿವಿಲ್ಲ ಅಂತಂದ್ರೆ ಮನುಷ್ಯನಿಗೆ ಬಹಳ ಅಧೋಗತಿಗೆ ಹೋಗ್ತಾನೆ. ನಾವು ಬಂದಿರೋದು ಎದಕ್ಕೆ ಅಂತಂದ್ರೆ ನಾವು ಒಂದಿಷ್ಟು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳಕ್ಕೆ ಬಂದೀವಿ. ಈ ತಾಯಿಯ ದೇವಿಯ ಪುರಾಣ ಅಂತಂದ್ರೆ ದೇಹದ ಪುರಾಣ ಇದ್ದಂಗೆ. ಇಲ್ಲಿ ಕಾಮ, ಕ್ರೋಧ, ಮದಮತ್ಸರಗಳನ್ನು ಯಾವ ರೀತಿಯಾಗಿ ನಾವು ಸಂಹಾರವನ್ನು ಮಾಡಬೇಕಂತ ತಿಳ್ಕೊಂಡು ದೇವಿಯ ಪುರಾಣದೊಳಗೆ ರಾಕ್ಷಸರನ್ನ ವಧೆ ಮಾಡಿದ ಹಂಗೆ ನಮ್ಮ ದೇಹದಲ್ಲಿರುವಂತಹ ರಾಕ್ಷಸರಾಗಿರುವಂತಹ ಈ ಆಸೆ ಆಕಾಂಕ್ಷೆಗಳನ್ನು ನಾವು ಸಂಹಾರವನ್ನು ಮಾಡಬೇಕು. ಇದು ಅರಿವು ನಮಗೆ ಬೇಕು. ಅರಿವಿಲ್ಲ ಅಂತಂದ್ರೆ ಬಹಳ ಖುಷಿ ಆಗಿರ್ತದೆ. ಈ ಯಾರೀಗ ಈ ತಿಳುವಳಿಕೆ ಇರಂಗಿಲ್ಲ ನೋಡ್ರಿ, ತಿಳುವಳಿಕೆ ಇಲ್ಲವ್ರ ಜೊತೆ ಇದ್ದು ಅಂತಂದ್ರೆ ಅನಾಹುತ ಆಗ್ತದೆ. ಅದಕ್ಕೆ ಶರಣರು ಹೇಳಿದ್ರು ಏನಂತಂದ್ರೆ, ಅರಿಯದವರವನೇ ಸಂಗವ ಮಾಡಿದರೆ ಕಲ್ಲು ಹಸಿದು ಹಿಡಿಯ ಕೊಂಬಂತೆ, ಬಲ್ಲವರ ಸಂಗವ ಮಾಡಿದರೆ ಮೊಸರು ಹಸಿದು ಬೆಣ್ಣೆಯ ಕೊಂಬಂತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಯಾರು ತಿಳುವಳಿಕೆ ಇರ್ತದ ಅವ್ರ ಜೊತೆ ನಾವು ಸಂಘ ಮಾಡಿದೇವಪ್ಪ ಅಂತಂದ್ರೆ ನಮ್ಮಲ್ಲಿರುವಂಥ ಎಲ್ಲ ಅರ್ಷಟ್ ವರ್ಗಗಳು ಅವ್ರು ದೂರ ಆಗ್ತಾರ ಅನ್ನುವಂಥದ್ದು. ತಿಳುವಳಿಕೆ ಇಲ್ಲಾರ ಜೊತೆಯವರು ನಾವು ಹೋದ್ಯಪ್ಪ ಅಂತಂದ್ರೆ ನಮ್ಮ ಜೀವನ ನಿರರ್ಥಕ ಆಗ್ತದೆ ಅನ್ನುವಂಥದ್ದು. ಒಂದು ಸಂದರ್ಭದೊಳಗೆ ನಮ್ಗೆ ತಿಳುವಳಿಕೆ ಇಲ್ಲಾರ ಜೊತೆ ನಾವು ಸಂಘ ಮಾಡಿದೆವು ಅಂತಂದ್ರೆ ನಮ್ಮ ಜೀವನ ಹೆಂಗೆ ಆಗ್ತೈತೆ ಅನ್ನೋದು ಹೇಳ್ತೀನಿ. ಒಬ್ಬ ಹುಚ್ಚ ಮಹಾದೇವ್ ಅಂತಿದ್ದ. ಮತ್ತಿಲ್ಲ ಮಹಾದೇವ್ ಕತ್ತು ತಿಳ್ಕೊಬೇಡ್ರಿ, ಕತಿ ಒಳಗೆ ಹೇಳಾಕತ್ತೀನಿ. ಮಹಾದೇವ್ ಅಂತಿದ್ದ, ಹುಚ್ಚಿಂದ ಅರಗುಚ್ಚಿಂದ ತಿಳುವಳಿಕೆ ಇರಲಿಲ್ಲ. ಒಂದ್ಸಲ ಈಗ ಹನುಮಂತರ ಕಟ್ಟಿ ಕೂತಂತ ಸಂದರ್ಭದೊಳಗೆ ಒಬ್ಬ ಕಳ್ಳತನ ಮಾಡುವಂಥವ ಅವನ ಜೊತೆಗಾರ ಯಾರಿಲ್ಲ ಅಂತ ತಿಳ್ಕೊಂಡು, ಇವತ್ತು ಕಳ್ಳತನ ಮಾಡಕ್ಕೆ ನನ್ನ ಜೊತೆ ಯಾರಿಲ್ಲ, ಯಾರಿಗಾರ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಏನು ಮಾಡಿದ, ಹಿಂಗೆ ಹುಡುಕಾಡ್ಕೊಂಡು ಹೊರಟಿದ್ದ. ಈ ಮಹಾದೇವ್ ಕಟ್ಟಿ ಮೇಲೆ ಕೂತಿದ್ರು. ಈ ಕಡೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ, ಕತ್ತಿ ಮುಂದೆ ಹೇಳಿ ಮುಗಿಸ್ತೇನೆ ನಾನು. ಆ ಮಹಾದೇವ ಕೂತಿದ್ರು. ಇವ ಕಳ್ಳರ ಲಕ್ಷ ಆ ಮಹಾದೇವನ ಮೇಲೆ ಹೋದ್. ಯಾರ್ರಿ? ಹುಚ್ಚ ಮಹಾದೇವನ ಮೇಲೆ ಹೋದ್. ಮಹಾದೇವ್ರಂಗ, ಏ ಮಹಾದೇವ, ಇವತ್ತು ಕಳ್ಳತನ ಮಾಡಕ್ಕೆ ಬರ್ತೀಯೇನು? ಏನು ಕಳ್ಳತನ ಮಾಡಕ್ಕೆ ಬರ್ತೀಯೇನಂತಂದು ಅವ ಅಂತ ಸುಮ್ ಕುಂದ್ರದೇನೈತಿ, ಹೋಗು ನಡಿ ಅಂತ. ಏನು ಮಾಡ್ಬೇಕಲ್ಲಿ? ನಾ ಎಲ್ಲ ಹೇಳ್ತೀನಿ ನಡಿ ಅಂತ. ಇವನಿಗೆ ಕಳ್ಳತನ ಮಾಡೋದು ಗೊತ್ತಿರಲಿಲ್ಲ, ಇವನಿಗೆ ಕಳ್ಳತನ ಮಾಡೋದು ಗೊತ್ತಿತ್ತು. ಕಳ್ಳತನ ಮಾಡೋದು ಗೊತ್ತಿರಲಿಲ್ಲ, ಇವ ಕರ್ಕೊಂಡು ಹೋದ ಅಂದ್ರೆ ಇದು ಎದಕ್ಕೆ ಕೇಳಕತ್ತ ಅದು ಲಕ್ಷ್ಯ ನಿಮ್ಗೆ. ಅರಿವು ಯಾರಿಗೆ ತಿಳುವಳಿಕೆ ಇರಂಗಿಲ್ಲ, ಯಾರಿಗೆ ಅರಿವು ಇರಂಗಿಲ್ಲ, ಅವ್ರ ಜೊತೆ ಸಂಘ ಮಾಡಿದ್ರೆ ನಾವು ಏನು ಹಾಕ್ತೀವಿ ಅನ್ನೋದು ಕೇಳಾಕತ್ತೀವಿ. ಇಂಥ ಬಲ್ಲಂಥವ್ರ ಜ್ಞಾನಿಗಳ ಸಂಘ ಮಾಡಿದ್ರೆ ನಿಮ್ಗೆ ಒಳ್ಳೆ ನಾಲ್ಕು ವಿಷಯಗಳು ಗೊತ್ತಾಗ್ತವ, ಬುದ್ಧಿ ಮಾತು ಗೊತ್ತಾಗ್ತವ. ತಿಳುವಳಿಕೆ ಇಲ್ಲಾರ್ದವ್ರ ಜೊತೆ ನೀವು ಬುದ್ಧಿ ಸಂಘ ಮಾಡಿದ್ರೆ ಏನಾಕೈತೆ ಅನ್ನೋದು ಕೇಳಾಕತ್ತೀನಿ. ಅದನ್ನು ಹೋದ್ರೆ ಇವ್ರು ಕಳ್ಳತನ ಮಾಡಕ್ಕೆ ಒಬ್ಬ ದೊಡ್ಡ ಗೌಡ್ರ ಮನೆಗೆ ಹೋದ್ರು ಕಳ್ಳತನ ಮಾಡಕ್ಕೆ. ಇವನಿಗೆ ಮಹಾದೇವದ ಕಳ್ಳತನ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಮಾಮ ಮತ್ತು ಏನು ಕಳ್ಳತನ ಮಾಡಲಿ? ಅವಂತ ಬೆಲೆ ಉಳ್ಳುವಂಥ ವಸ್ತುಗಳೇನದಾವ ಅವ್ರು ಕಳ್ಳತನ ಮಾಡೋದು. ಕಳ್ಳತನ ಮಾಡೋಣ ಶಿವ ಏನು ಮಾಡಿದ, ಇವ್ ಪ್ರೊಫೆಷನಲ್ ಕಳ್ಳ ಏನಿರ್ತಾರ ಇವ ಸೀದಾ ಎಲ್ಲಿ ತಿಜೂರಿ ರೊಕ್ಕ ಇಟ್ಟಿರ್ತಾರ ಅಲ್ಲಿ ಹೋದ. ಈ ಮಹಾದೇವ್ ಏನು ಮಾಡಿದ ಅಂತಂದ್ರೆ ಎಲ್ಲಿ ಹೋದ್ರಿ? ಅಡಿಗೆ ಮನೆಯಾಗ ಹೋದ. ಇವ್ ಕಳ್ಳ ಅಂದ, ಏ ಮಹಾದೇವ ಅಲ್ಲೇ ಕೊಂಟಿವ ಅಂದ. ಏ ಸುಮ್ಮಿರು, ನಮ್ಮ ಹೌದೇರೆಲ್ಲ ಅಡಿಗೆ ಮನ್ಯಾಗ ರೊಕ್ಕ ಇಟ್ಟಿರ್ತಾರ, ನಿನಗೇನು ಗೊತ್ತೈತಿ ಅಂದ. ಚಹಾ ಪುಡಿ ಡಬ್ಬ್ಯಾಗ
ಸಕ್ರೆ ಡಬ್ಬ್ಯಾಗ ಎಲ್ಲ ಈಗ 2,000 ರೂಪಾಯಿ ಬರಾಗ್ತಾವ ಎಲ್ಲ ಅಲ್ಲೇ ಇಟ್ಟಿರ್ತಾರ. ಹೌದಿರ್ತಾರ, ಅಲ್ಲೇ ಇಟ್ಟಿರ್ತೀರಿ. ನಿಮ್ಮ ಸ್ವಿಸ್ ಬ್ಯಾಂಕ್ ಅಂದ್ರೆ ಅದ. ಅವ ಅಂದ ಆಯ್ತು ಹೋಗಿ ಏನೋ ತೊಗೊಂಡು ಬಾ ಅಂತೇಳಿ ಹೋದ. ಎಲ್ಲಕ್ಕೆ ಹುಡುಕ್ಯಾಡೋದ್ರೊಳಗೆ ಅವನಿಗೆ ಏನು ಸಿಗಲಿಲ್ಲ. ಮುಂದೆ ಒಂದಿಷ್ಟು ಡಬ್ಬಿಗಳನ್ನು ಕೈ ಹಾಕಿದ. ಇವನಿಗೆ ಹೊಟ್ಟೆ ಹಸಿ ಯಾರಿಗಿರಿ ಮಹಾದೇವ ಏನು ಮಾಡಿದ, ಒಂದು ಡಬ್ಬಿ ಒಳಗೆ ಕೈ ಹಾಕಿದ. ಅವಾಗ ಅವನಿಗೆ ರವಾ ಸಿಕ್ತು ಅನ್ನೋಣ. ನೀವು ಮಹಾದೇವ್ ಕರೆಯಾಗಿ ಏನಾಯ್ತು, ರವಾ ಸಿಕ್ಕೈತಿ, ಒಂದಿಟ್ಟು ಏನಾದ್ರು ಮಾಡ್ಕೊಂಡು ತಿಂದ್ರ ಅಂತ ತಿಳ್ಕೊಂಡು ಏನಂದ, ಮಮ್ಮ ರವಾ ಸಿಕ್ಕೈತಿ ಅಂದ. ಇವ್ ಕಳ್ಳನಂದ, ರವಾ ನಮ್ಗೆ ರವಾ ಬೇಡ, ಅದ್ರೊಳಗೆ ರೊಕ್ಕ ಇಟ್ಟಾರ ನೋಡು, ರೊಕ್ಕ ಹಾಕ್ತೀನಿ. ಇಲ್ಲ ಮಾಮ, ಒಂದಿಷ್ಟು ನಾನು ಹೊಟ್ಟೆ ಹಸುವಾಗೈತಿ, ರವಾ ತಗೋತೀನಿ ಅಂದ. ಹಾಕಿ ತಗೋ ಅಂತೇಳಿ ತೊಗೊಂಡ ರವಾ. ಮುಂದೆ ಇನ್ನೊಂದು ಡಬ್ಬಿ ಒಳಗೆ ಕೈ ಹಾಕಿದ. ಸಕ್ರೆ ಸಿಕ್ತು. ಎಲ್ರಿ ಸಕ್ರೆ ಸಿಕ್ತು. ಮಾಮ ಸಕ್ರೆ ಸಿಕ್ಕೈತೆ ಅಂದ. ಸಕ್ರೆ ಬೇಡ, ಸಕ್ರೆ ಒಳಗೆ ಏನಾರು ಹಾಕಿದ್ರೆ ಅಟ್ಟದು. ಇಲ್ಲ ಮಾಮ ಹೊಟ್ಟೆ ಹಸುವಾಗೈತಿ, ಏನಾರ ಮಾಡ್ತೀನಿ ಅಂದ. ಆತ ಕರ್ಕೊಂಡು ಬಂದಿದ್ದ ತಪ್ಪಿಗಾಗಿ ಆಯ್ತು ಸಕ್ರೆ ತಗೊಂಡು ಸಕ್ರೆ ತಗೋಣ. ಇನ್ನೊಂದು ಡಬ್ಯಾಗ ಕೈ ಹಾಕಿದ. ಯಾಲಕ್ಕಿ ಸಿಕ್ಕು. ಈಗ ಎಲ್ಲ ಆತು. ಮಹಾದೇವ್ ಅಂದ, ಮಾಮ ಇಲ್ಲೇ ಶಿರಾ ಮಾಡ್ತೀನಿ ಅಂದ. ಏನಂದ್ರಿ? ಶಿರಾ ಮಾಡ್ತೀನಿ ಅಂದ. ಬ್ಯಾಡು, ಗೌಡಿ ಏನಿಗಿಂತ ಇಬ್ರಿಗೆ ಬಡಿಸ್ಕೋಬೇಕಾಕೈತಿ. ಮಾಮ ಹೊಟ್ಟೆ ಭಾಳ ಹಸೋಗೈತಿ, ಶಿರಾ ಮಾಡವ. ಆತ ಏನಾರ ಮಾಡಂತ ತಿಳ್ಕೊಂಡು ಮತ್ತೆ ಉಳಿದಿದ್ದು ಕಳ್ತನ ಮಾಡಕ್ಕಂತ ಇವಾಗ ಹೋದ. ಇವ ಚೆನ್ನಾಗಿ ಶಿರಾ ಮಾಡಿದ. ಶಿರಾ ಮಾಡಿ, ಮಾಮ ಶಿರಾ ಮಾಡಿ ಬರ್ತೀನೋ ನಂದ. ಇಲ್ಲಿ ತಿನ್ನೋದು ಬೇಡ, ಈಗೆಲ್ಲ ಕಟ್ಕೊಂಡು ಹೋಗೋ ನಡಿ, ಗಂಟು ಬತ್ಕೋ ಅಂದ. ಮಾಮ ಇಲ್ಲೇ ಕೂತು ತಿನ್ನೋದು ಅಂದ. ಹೊರ ಹೋದ್ರೆ ಮತ್ತೆ ಯಾರು ಬೇಡಿದ್ರೆ ಏನೈತಿ, ಇಲ್ಲೇ ಮನ್ಯಾಗ ಕೂತು ತಿನ್ನೋಣ ಅಂತೇಳಿ ಆ ಒಲಿನಾಗಿನ ಡಬ್ರಿ ಈ ಗೌಡಿ ಎಲ್ಲ ಮಕ್ಕೊಂಡಿದ್ರೋಗ್ರಿ ಅಲ್ಲೇ ತಂದಿಟ್ಟ. ಕತ್ತಲ್ನಾಗ ಕಾಣಿಲ್ಲ, ಅಲ್ಲೇ ತಂದಿಟ್ಟು ಇನ್ನೇನ ತಿನ್ಬೇಕು ಅನ್ನೋದ್ರೊಳಗೆ ಗೌಡತಿ ಹಿಂಗೆ ನಿಂತ್ಗಣ್ಣಾಗ ಫಲಂಗ ಮುಕ್ಕೊಂಡಿದ್ರು. ಹಿಂಗೆ ಕೈ ಒಗದಾನ. ಮಾಮ ಗೌಡತಿ ಶಿರಾ ಬೇಡಕತ್ತಾಳ ಅಂತ. ಗೌಡತಿ ಶಿರಾ ಬೇಡಕತ್ತಾಳ. ಶಿರಾ ಬೇಡಕತ್ತಿಲ್ಲಕ್ಕಿ ನಿಂತ್ಗಣ್ಣ ಕೈ ಒಗದಾಳ. ಮಾಮ ಅವ್ರ ಮನೆಯಿಂದ ರವಾ, ಅವ್ರ ಮನೆಯಿಂದ ಸಕ್ರೆ, ಅವ್ರ ಮನೆಯಿಂದ ಯಾಲಕ್ಕಿ, ಮತ್ತು ಆಕಿ ಕೊಡ್ಲಿಲ್ಲ ಅಂದ್ರೆ ಕಪ್ಪಕ್ಕೈತಿ ಮಾಮ ಅಂದ. ಬೇಡ ಕೊಡಬೇಡ, ಇಬ್ರು ಬಡಿಸ್ಕೋತೀವಿ, ಬೇಡ ಸುಮ್ಮನೆ. ಇಲ್ಲ ಮಾಮ ನಾ ಕುಡಾಮ ನೀ ಕೈ ಒಗೆದಿದ್ದ ಗೌಡತಿ ಸುಡು ಶಿರಾ ನೋಡಿ ಕೈಯಾಗಿ ಗೌಡತಿ ಯಾವ ಅಂದಿದ್ದ. ಗೌಡು ಮುಖಕ್ಕೆ ಬಡದು ಇವ ಗೌಡ ಯಾಕೆ ಅಂತಿದ್ದ ಸರ್ದಿದ್ದು ಅಂದ. ಗೌಡತಿ ಪಾಟ್ ಹಿಟ್ಟು ಕುಡಿದ್ರೊಳಗೆ ಮಹಾದೇವ ಹಂಚಿ ಅಟ್ಟಿನ ಮ್ಯಾಗ ಹೋಗ್ಬಿಟ್ಟಿದ್ದು. ಅಟ್ಟಿನ ಮ್ಯಾಗ ದೀಪ ದೊಡ್ಡದು ಮಾಡಿದ ಗೌಡ. ಅಲ್ಲ ಮರೈತಿ, ನಿನಗೆ ಶಿರಾ ತಿನ್ನಬೇಡಂದ್ರೆ ನಾ ಬೇಡ ಅಂತಿದ್ದೇನೆ, ಅವಾಗ ಮಾಡ್ಕೊಂಡು ತಿನ್ಬೇಕಲ್ಲ, ಈಗ ಶಿರಾ ಮಾಡಿ ಅಂದ. ನನಗೆ ಗೊತ್ತಿಲ್ರಿ, ನಾ ಶಿರಾ ಮಾಡಿಲ್ಲ ಅಂತೀವಿ. ಮಾಡಿಲ್ಲ ನೀವು ಕಳ್ಳ ಇರ್ತಲ್ರಿ, ಪಲಂಗ್ ಹುಡುಕ್ ಹೋಗಿದ್ದೇವೆ. ಪಲಂಗ್ ಹುಡುಕ್ ಹೋಗಿದ್ದ ಅನ್ನೋದ್ರೊಳಗೆ ಶಿರಾ ನಾ ಮಾಡಿಲ್ಲ ಮತ್ತೊಂದು ಬಿಟ್ಟು ಗೌಡ ನಾ ಮಾಡಿಲ್ರಿ, ದೇವರಾಣಿಗೂ ನಾ ಮಾಡಿಲ್ಲ, ಬೇಕಾದ್ರೆ ಮ್ಯಾಗ ಮದುವೆ ಕೇಳ್ರಿ ಅವ ಮ್ಯಾಗ ಮದುವೆ ನನಗೆ ಬರ್ತಿಲ್ಲ. ಅಲ್ಲಿ ತಾಯಿದ್ರು ನಮ್ಮ ಮಾಮ ಅವನಿಗೆ ಕೇಳ್ರ ಏನ್ರಿ ತಳಗಿದ್ದು ಮಾವ ಕೇಳ. ಸುಮ್ಮನೆ ಹೇಳಿ ನಿಮ್ಗೆ ಇಲ್ಲೇನಾಕೈತೆ ಅಂತಂದ್ರೆ, ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲು ಹಸಿದು ಗಿಡಿಯಕೊಂಬಂತೆ. ಅಂದ್ರೆ ಯಾರ ರೀತಿ ಯಾರು ತಿಳುವಳಿಕೆ ಇರಂಗಿಲ್ಲ ಅವ್ರು ಸಂಘ ಮಾಡಿದ್ರಪ್ಪ ಅಂತಂದ್ರೆ ಕಲ್ಲು ಹಸಿದು ಬೆಂಕಿ ತೊಗೊಂಡಂಗಂತ. ಬಲ್ಲಂತ ಮಹಾಜ್ಞಾನಿಗಳ ಸಂಘ ಮಾಡಿ ಪ್ರವಚನ ಕೇಳಿಬಿಟ್ರೆ ನಿಮ್ಮ ಬದುಕು ಹಸನಾಗ್ತದೆ ಅನ್ನುವಂಥದ್ದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ. ಮನುಷ್ಯನಿಗೆ ಎಷ್ಟು ಈ ಮನುಷ್ಯನ ಜೀವನ ಅನ್ನುವಂಥದ್ದು ಬಹಳ ಕ್ಷಣಿಕವಾಗಿರುವಂಥದ್ದು. ನಾವು ಇಲ್ಲಿ ಬಂದೀವಿ, ಭಗವಂತ ಈ ದೇಹವನ್ನು ಸೃಷ್ಟಿ ಮಾಡ್ಯಾನ. ಯಾವಾಗ ಸೃಷ್ಟಿ ಮಾಡಿರುವಂಥ ಭಗವಂತ ಯಾವಾಗ ಕರ್ಕೋತಾನ ಗೊತ್ತಿಲ್ಲ. ಯಾರಿಗಾರು ಗೊತ್ತೈತೆ ಅಂದ್ರೆ ಈ ಭಗವಂತ ಈ ಜೀವ ಸೃಷ್ಟಿ ಮಾಡ್ಯಾನ. ಸೃಷ್ಟಿ ಮಾಡಿದಂಥ ಜೀವ ಬೆನ್ನಿಂದ ಒಂದು ಸಿಕ್ಕಾವತ್ತೇನ್ರಿ, ಏನಂತ ನೋ ಗ್ಯಾರಂಟಿ ಅಂತ ಹೇಳಿ. ಏನ್ರಿ, ನಾವು ಬೆನ್ನಿಂದ ಒಂದು ನೋ ಗ್ಯಾರಂಟಿ ಅಂತ ಸಿಕ್ಕಾವತ್ತಾನ. ಈ ಮೈಕಿ ಗ್ಯಾರಂಟಿ ವಾರಂಟಿ ಐತಿ, ಇಲ್ಲಿ ಹಾಕಿರುವಂಥ ಲೈಟಿಂಗ್ ಗ್ಯಾರಂಟಿ ವಾರಂಟಿ ಐತಿ, ಈ ಪೆಟ್ಟಿಗೆ ಗ್ಯಾರಂಟಿ ವಾರಂಟಿ ಐತಿ,
ಎಲ್ಲರಿಗೂ ಗ್ಯಾರಂಟಿ ವಾರಂಟಿ ಅದಾವ. ಆದ್ರೆ ಈ ಮನುಷ್ಯನಿಗೆ ಮಾತ್ರ ನೋ ಗ್ಯಾರಂಟಿ ನೋ ವಾರಂಟಿ. ಯಾವಾಗೂ ಕೇಳಕ್ ಬರಂಗಿಲ್ಲ. ನೀರಿನ ಮೇಲೆ ಗುಳಿ ಇದ್ದಂಗ ಅದಕ್ಕೆ ಸಿಕ್ಕ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈ ಕೂಡಲ ಸಂಗಮ ದೇವರು ಒಲಿಸಲಿಕ್ಕೆ ಬಂದಂತ ಪ್ರಸಾದ ಕಾರ್ಯವನ್ನ ನಾವು ಕೆಡಿಸಬಾರದು ಅನ್ನುವಂಥದ್ದು. ಈ ಶರೀರ ಅತ್ಯಂತ ಶ್ರೇಷ್ಠವಾಗಿರುವಂತಹ ಶರೀರ. ಈ ಶರೀರದಿಂದ ಒಂದಿಷ್ಟು ಜ್ಞಾನವನ್ನ ಪಡ್ಕೊಳ್ಬೇಕು. ಇಲ್ಲಿ ಏನು ನಮ್ಗೆ ಯಾವುದು ನಮ್ಗೆ ಸ್ಥಿರವಾಗಿ ಇರ್ತದೆ ಅಂತಂದ್ರೆ ನಿನ್ನೊಡನೆ ಎಂಬುದು ಜ್ಞಾನರತ್ನ ಅಂತ ತಿಳ್ಕೊಂಡು ಹೇಳ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮನಿಯು ನಿನ್ನವಳಲ್ಲ, ಈ ಜಗತ್ತಿಕ್ಕಿದ ವಿಧಿ ನೋಡ, ನಿನ್ನೊಡನೆ ಎಂಬುದು ಜ್ಞಾನರತ್ನ. ಅದರೊಂದ ನಿನ್ನ ಜೊತೆಗೆ ಬರುವಂತಹದ್ದು. ಇದೇನ ಅಜ್ಜವ್ರು ಹೇಳಿದ್ದನ್ನ ಕೇಳಾಕತ್ತಿರಲ್ಲ, ಇದ ನಿಮ್ಮ ಜೊತೆಗೆ ಬರುವಂತಹದ್ದು. ಅದಕ್ಕೆ ಒಂದಿಷ್ಟು ಸಿಕ್ಕ ಅವಕಾಶವನ್ನ ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದಿಷ್ಟು ಒಳ್ಳೆ ರೀತಿಯಿಂದ ನಾವು ಕೇಳ್ಕೊಳ್ಬೇಕು ಅನ್ನುವಂಥದ್ದು. ಮನುಷ್ಯನಿಗೆ ಆಸೆ ಅನ್ನುವಂಥದ್ದು ಇರಬೇಕು, ಆದ್ರೆ ದುರಾಸೆ ಅನ್ನುವಂಥದ್ದು ಇರಬಾರ್ದು. ನೋಡು, ದುರಾಸೆ ಇತ್ತು ಅಂತಂದ್ರೆ ಮನುಷ್ಯನ ಬದುಕು ಅದು ಹಾಳಾಗಿ ಹೋಗಿಬಿಡ್ತದೆ ಅನ್ನುವಂಥದ್ದು. ಅದಕ್ಕೆ ಎಲ್ಲರಲ್ಲಿಯೂ ಕೂಡ ಆಸೆ ಇರ್ತದೆ. ನಮ್ಮಲ್ಲಿ ಒಂದು ಆಸೆ, ನಿಮ್ಮಲ್ಲಿ ಒಂದು ಆಸೆ, ಈ ಹುಡುಗರು ಕೂತವರಿಗೆ ಒಂದೊಂದು ಆಸೆ ಇರ್ತದೆ, ಎಲ್ಲರಿಗೂ ಒಂದೊಂದು ಆಸೆ ಇರ್ತವೆ. ಆದ್ರೆ ದುರಾಸೆ ಅನ್ನುವಂಥದ್ದು ಮನುಷ್ಯನಿಗಿರಬಾರ್ದು. ದುರಾಸೆ ಇತ್ತು ಅಂತಂದ್ರೆ ಈಗ ಅಜ್ಜರು ಹೇಳಿದಂಗ ಅದು ನಮಗೆ ಅಧೋಗತಿಗೆ ಒಯ್ತದೆ ಅನ್ನುವಂಥದ್ದು. ಅದಕ್ಕೆ ದುರಾಸೆಯನ್ನ ಬಿಟ್ಟು ಕೇವಲ ಆಸೆಯನ್ನು ನಾವು ಮಾಡ್ಕೊಳ್ಬೇಕು. ಎಂತ ಆಸೆ ಅಂತಂದ್ರೆ ತಾಯಿ ಜನ್ಮ ನಮ್ಗ ಒಂದಿಷ್ಟು ಅರಿವುಳ್ಳ ಜನ್ಮಕ್ಕೆ ಬಂದಿವಂತಂದ್ರ ಒಂದಿಷ್ಟು ತಿಳ್ಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಕೊಡುವಂತಹ ಆ ತಾಯಿಯಲ್ಲಿ ನಾವು ಬೇಡ್ಕೊಳ್ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಮನುಷ್ಯನಿಗೆ ನಾನು ಆಗಲೇ ಹೇಳಿದ್ನಲ್ಲ, ಯಾವಾಗ ಹೋಗಿ ಕೇಳಕ್ ಬರಂಗಿಲ್ಲ. ಸಿಕ್ಕ ಅವಕಾಶ ಬಹಳ ಕ್ಷಣಿಕ ಇರ್ತದ. ಈ 9 ದಿವಸಗಳ ಕಾಲ ಮತ್ತೆ ನೀವು ಪುರಾಣ ಪ್ರವಚನ ಕೇಳ್ಬೇಕಂತಂದ್ರೆ ನಿಮ್ಮ ಊರಾಗ ಬಿಡ್ರಿ, ಅಲ್ಲೆಲ್ಲ ಹಚ್ತಾರ. ಅವಾಗ ಅಲ್ಲಿ ಬಸವಣ್ಣದೇವ್ರ ಗುಡ್ಯಾಗ ಹಚ್ತಾರ, ಮಡದಾಗ ಹಚ್ತಾರ, ಮತ್ತಿಲ್ಲೇ ಇನ್ನೊಂದು ಗೋಣಿ ಬಸವೇಶ್ವರ ಗುಡ್ಯಾಗ ಹಚ್ತಾರ, ಇಲ್ಲಿ ಹಚ್ತಾರ. ನೀವೆಲ್ಲ ಪುಣ್ಯವಂತರು. ಅವಾಗ ನಿಮಗ ಅವಕಾಶಗಳು ಸಿಗ್ತಾವ. ಆದ್ರೆ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಒಂದು ಸಂದರ್ಭದೊಳಗ ಇದೊಂದು ಕಥೆ ಹೇಳಿ ಮುಗಿಸ್ಬಿಡ್ತೇನೆ ನಾ. ಒಬ್ಬ ದುಷ್ಟವನಾದಂಥ ಊರಾಗಿದ್ದು ಬಹಳ ಕೆಟ್ಟ ಕೆಲಸ ಮಾಡಕತ್ತಿದ್ದ. ಅವನಿಗೆ ಯಮ ಕರ್ಕೊಂಡು ಹೋಗ್ಬೇಕಂತ ಬಂದ. ಯಮ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಎಲ್ಲರೂ ಕೂಡ ದೇವಾನುದೇವತೆಗಳಂದ್ರು ಅವನು ಬಹಳ ದುಷ್ಟದಾನ, ಅವನಿಗೆ ಬೇಗ ಕರ್ಕೊಂಡು ಹೋಗಿ ಯಮದೂತ ಅಂತ ತಿಳ್ಕೊಂಡು ಹೇಳಿದ್ರು. ಅವ ಔಷಧಿನಾಗ ಬಂದು ಅವನಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬರಬೇಕಾದ್ರೆ ಬಂದ ತಕ್ಷಣ ಬಹಳ ಆಯಾಸ ಆಗಿತ್ತು ಯಮಗೆ. ಆಯಾಸ ಆದಂಥ ಸಂದರ್ಭದೊಳಗೆ ಯಾವ ವ್ಯಕ್ತಿನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಲ್ಲ, ಆ ಕರ್ಕೊಂಡು ಹೋಗೋಂಥ ವ್ಯಕ್ತಿ ಹತ್ರ ಬಂದು ದಣದಿದ್ದಲ್ಲ, ಅವನಿಗಂತ ಒಂದು ಲೋಟ ನೀರು ಕೊಡೋಪ್ಪ ಅಂದ. ನೀರು ಕೊಡೋದ್ರೊಳಗೆ ಆ ಏನು ವ್ಯಕ್ತಿ ಕರ್ಕೊಂಡು ಹೋಗ್ಬೇಕಂದಿದ್ದಲ್ಲ, ಅವ ತಂದು ತಂಪಾಗಿರುವಂಥ ನೀರು ಕೊಟ್ಟ. ಇವನ್ ನೀರು ಕುಡ್ದೆವ. ನೀರು ಕುಡಿದಂಥ ಸಂದರ್ಭದೊಳಗೆ ಒಂದಿಷ್ಟು ಅಗದಿ ಸುಧಾರಿಸ್ಕೊಂಡು ಮುಖ ಎತ್ತಿ ನೋಡೋದ್ರೊಳಗೆ, ಅಲ್ಲೋ ಮರಾಯ, ನಿನ್ನ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ, ನೀರು ನೋಡಿದ್ರ ಈ ಕೊನೆ ಕ್ಷಣದೊಳಗೆ ಒಂದಿಷ್ಟು ಪುಣ್ಯನ ಕೆಲಸ ಮಾಡಿದ್ವಿ ನೋಡಂತಂದ್ರೆ. ಈ ಪುಣ್ಯನ ಕೆಲಸ ಮಾಡಿ ಅಂತಂದ್ರೆ ಒಂದು ಲೋಟ ನೀರು ಕೊಟ್ಟು ಪುಣ್ಯನ ಕೆಲಸ ಮಾಡಿ ಅಂತಂದ್ರೆ ನಿನಗೊಂದು ಅವಕಾಶ ಕೊಡ್ತೀನಿ, ಒಂದು 5 ನಿಮಿಷ ಟೈಮ್ ಕೊಡ್ತೀನಿ. ಈ ತಗೋ ಹಣೆ ಬರ ಅನ್ನುವಂಥ ನೋಟಬುಕ್ಕನ್ನ ನಿನ್ನ ಕೈ ಒಳಗೆ ಕೊಡ್ತೀನಿ. ಇದ್ರೊಳಗೆ ಏನು ಬರ್ಕೋ ಅದನ್ನು ನಾನು ನೆರವೇರಿಸ್ಕೊಡ್ತೀನಿ ಅಂದ. ಯಾರ್ರಿ? ಯಮ. ಇದ್ರೊಳಗೆ ಏನು ಬರೀತಿ ಬರೀ ಅದನ್ನೆಲ್ಲ ನೆರವೇರಿಸ್ಕೊಡ್ತೀನಿ ಅಂದ. ಆ ಏನು ವ್ಯಕ್ತಿ ಇದ್ದಲ್ಲ ತೊಗೊಂಡು ಆ ಕುಟುಂಬದೊಳಗೆ ಬರಿಬೇಕಾಗಿತ್ತು, ನನಗೆ ಏನು ಬೇಕಾದ್ರೆ ಬರಿಬೇಕಾಗಿತ್ತು. ಆದ್ರೆ ಮನುಷ್ಯನ ಗುಣಧರ್ಮ ಹೆಂಗಂತಂದ್ರೆ ಅವ ಸೀದಾ ಕೊಟ್ಟಿದ್ದ 5 ನಿಮಿಷದೊಳಗೆ ಅವ ಏನು ಮಾಡಿದ, ಬರಬರ ಅಂತ ತಿಳ್ಕೊಂಡು 1ನೇ ಪೇಜ್ ಒಳಗೆ ಯಾರ ಹಣೆ ಬರದಾಗ ಏನು ಬರ್ತದೆ ಅಂತೇಳಿ ನೋಡ್ಬೇಕಂತ ತಿಳ್ಕೊಂಡು 1ನೇ ಪೇಜ್ ಬಳಸಿದ. 1ನೇ ಪೇಜ್ ಬಳಸಿದ. ಆ 1ನೇ ಪೇಜ್ ಒಳಗೆ ಏನಿತ್ತು ಅಂತಂದ್ರೆ ಅವನ ಗೆಳೆಯ ಒಂದು ಒಳ್ಳೆ ಕಾರ್ ತೊಗೊಂಡಿದ್ದು. ಕಾರ್ ತೊಗೊಂಡ ಅವಂದ ನನ್ನ ಗೆಳೆಯ ಕಾರ್ ತೊಗೊಂಡ ಅಂತಂದ್ರೆ ನನ್ನ ಮುಂದೆ ಬಂದು ಹಾಕಿ ಹೊಡೆದು ನನಗೆ ಅಂಗಿಸ್ತಾನ, ಅವ ಕಾರ್ ತೊಗೊಳ್ಳಾರ್ದಂಗೆ ಆಗ್ಲಿ ಅಂತ ಹೇಳಿ ಬರೆದು. ಏನ್ರಿ? ಕಾರ್ ತೊಗೊಳ್ಳಾರ್ದಂಗೆ ಆಗ್ಲಿ ಅಂತ ಬರೆದ. ಮುಂದೆ ಮತ್ತೊಂದು ಪೇಜ್ ತೆಗೆದ. ಯಾರೋ ಅವ್ರು ದೂರದ ಸಂಬಂಧಿಕರು ಚಲೋ ಮನೆ ಕಟ್ಸೋರಿದ್ರ ಮುಂದೆ ಅವ್ರ ಹಣೆ ಬರ್ದಾಗ ಅವ ಅಂದ, ಇವ್ರು ಮನೆ ಕಟ್ಟಿಸ್ಲಾರ್ದಂಗೆ ಆಗ್ಲಿ ಅಂತ ಬರೆದ.
ಹಿಂಗೆ ಅವ್ರು ಅಂತಂದ್ರು ಎಲ್ಲರೂ ಗಾಡಿ ಬಂಗಾರ ಯಾರ್ಯಾರು ಏನೇನು ತಗೋಬೇಕಂತ ಅವ್ರು ಹಣೆ ಬರೆದಿತ್ತು ಇವರೆಲ್ಲ ತೋಳಂಗಾಗ್ಲಿ ಮಾಡ್ದಂಗಾಗ್ಲಿ ಅಂತ ತಿಳ್ಕೊಂಡು ಎಲ್ಲ ಬರೆದು ಇನ್ನೇನು ಆ ಖಾಲಿ ಪೇಜ್ನಾಗ ತಂದು ತಾ ಬರ್ಕೋಬೇಕು ಅನ್ನೋದ್ರೊಳಗೆ ಯಮ ನೋಟ್ಬುಕ್ ಕಸ್ಕೊಂಡ ಅವಾಗ ಅವ ಅಂದ ವ್ಯಕ್ತಿ ಅಲ್ಲೋ ನಾ ಇನ್ನೂ ಏನೂ ಬರದೇ ಇಲ್ಲ ಮತ್ತು ಇನ್ನೂ ಬರಿಬೇಕಾಗೈತೆ ಕೊಡು ಅಂತ ಅವಾಗ ಯಮ ಅಂದ ನೀನು ಕೊಟ್ಟಿರುವಂತಹದ್ದು 5 ನಿಮಿಷ ಆ 5 ನಿಮಿಷ ಕೇವಲ ಮತ್ತೊಬ್ಬರ ಚಿಂತೆ ಒಳಗೆ ಮತ್ತೊಬ್ಬರ ಜೀವನದೊಳಗೆ ಏನಾಗೈತೆ ಅನ್ನುವಂಥ ನೋಡೋದ್ರೊಳಗೆ ನೀ ಟೈಮ್ ಕಳೆದಿ ನಿನ್ನ ಜೀವನದ ಬಗ್ಗೆ ನೀ ವಿಚಾರ ಮಾಡಲಿಲ್ಲ ಅನ್ನುವಂಥ ಮಾತು ಹೇಳ್ದ. ನಡಿ ಯಮಲೋಕ ಹೋಗ್ತಾನಂತ ಮಾತು ಹೇಳ್ದ. ಇದು ಹೇಳುವ ಉದ್ದೇಶ ಏನು ಅಂತಂದ್ರೆ ಭಗವಂತ ನಮಗೆ ಕೊಟ್ಟ ಅವಕಾಶವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಈ ಜೀವನ ಅನ್ನುವಂಥದ್ದು ಇದೊಂದು ಎಕ್ಸಾಮ್ ಹಾಲ್ ಇದ್ದಂಗೆ. ಈ ಎಕ್ಸಾಮ್ ಹಾಲ್ನೊಳಗೆ ಸಾಲಿ ಎಕ್ಸಾಮ್ ಹಾಲ್ನೊಳಗೆ ಎಲ್ಲರಿಗೂ ಕೂಡ ಪ್ರಶ್ನೆ ಪತ್ರಿಕೆ ಒಂದೇ ಇರ್ತದೆ. ಆದ್ರೆ ಜೀವನ ಅನ್ನುವಂಥ ಈ ಸಂಸಾರ ಅನ್ನುವಂಥ ಪರೀಕ್ಷಾ ಹಾಲಿನೊಳಗೆ ಎಲ್ಲರ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಇರ್ತಾವ. ಅದಕ್ಕೆ ಅವ್ರವ್ರ ಪ್ರಶ್ನೆ ಪತ್ರಿಕೆಗೆ ಅವರ ಉತ್ತರ ಬರೀಬೇಕು, ಯಾರು ಕೂಡ ಕಾಪಿ ಮಾಡಬಾರ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಒಬ್ಬರಿಗೆ ನೋಡಿ ಅದು ನನಗಿಲ್ಲ, ಅದು ನನಗೆ ಬೇಕಾಗಿತ್ತು ಅಂತ ತಿಳ್ಕೊಂಡು ಆಸೆ ಮಾಡುವುದಕ್ಕಿಂತ ನಮಗೇನು ಭಗವಂತ ಕೊಟ್ಟಾನ ಇದ್ರೊಳಗೆ ಒಂದಿಷ್ಟು ತೃಪ್ತಿಯ ಜೀವನವನ್ನ ನಾವೆಲ್ಲರೂ ಕೂಡ ಸಾಗಿಸುವಂಥ ಕೆಲಸಗಳನ್ನ ನಾವು ಮಾಡಬೇಕನ್ನುವಂಥದ್ದು. ಆ ನಿಟ್ಟಿನೊಳಗೆ ನಮ್ಮ ಆಲ್ಮೇಲೆ ಅದ್ದವ್ರು ಅವ್ರ ಮಾತು ಕೇಳೋದು ಈಗ 1 ವರ್ಷ ಆಗಿತ್ತು. ಅರವಿ ಒಳಗೆ ಅವ್ರ ಮಾತು ಕೇಳಿದ್ದೆ ಒಳ್ಳೆ ಇವತ್ತು ಅವ್ರ ಮಾತು ಕೇಳುವಂಥ ಒಂದು ಅವಕಾಶ, ಅವ್ರು ಮಾತಾಡೋದ ಒಂದು ಅದ್ಭುತ ಅನ್ನುವಂಥ ಮಾತು. ಅಂತ ಪರಮ ಪೂಜ್ಯರ ಒಂದು ವಾಣಿ ನೀವು ಕೇಳಾಕತ್ತೀರಂತಂದ್ರೆ ನಿಮ್ಮೆಲ್ಲರ ಒಂದು ಭಾಗ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿದ್ದೇನೆ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಒಟ್ಟಾರೆ ನಿಮಗೆ ಪ್ರತಿ ವರ್ಷ ಪ್ರತಿಯೊಂದು ಸಂದರ್ಭದೊಳಗೆ ಅವಕಾಶಗಳು ಸಿಗ್ತಾವ. ಒಂದಿಷ್ಟು ದುರಾಸೆಯನ್ನು ಮಾಡಲಾರ್ದೆ ಆ ತಾಯಿಯಲ್ಲಿ ಏನು ಬಿಟ್ಕೊಳ್ಬೇಕು ಅಂತಂದ್ರೆ ನನಗೆ ಒಳ್ಳೆಯದನ್ನ ಮಾಡು, ಅದ್ರ ಜೊತೆಗೆ ನನ್ನವರಿಗೂ ಕೂಡ ಒಳ್ಳೆಯದನ್ನ ಮಾಡು ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಒಟ್ಟಾರೆ ನೀವೆಲ್ಲರೂ ಕೂಡ ಎಷ್ಟು ಪುಣ್ಯವಂತರು ಅಂತಂದ್ರೆ ನೋಡ್ರಿ, ವರ್ಷ ಅಲ್ಲಿ ನಡೀತಿತ್ತು ಕಾರ್ಯಕ್ರಮ, ಹೌದಿಲ್ಲವ? ಎಲ್ಲಿ ನಡೀತಿತ್ತು ಕಾರ್ಯಕ್ರಮ? ಆ ಕಡೆ ನಡೀತಿತ್ತು. ಇವತ್ತು ನಮ್ಮೆಲ್ಲ ಕಮಿಟಿಯವರು ನಮ್ಮ ಮಂದಿ ಆರಾಮಾಗಿ ಕಾರ್ಯಕ್ರಮವನ್ನು ನೋಡಬೇಕು, ಕೇಳಬೇಕು ಅಂತ ತಿಳ್ಕೊಂಡು ಅತಿ ಅದ್ಭುತವಾಗಿರುವಂತಹ ಈ ಒಂದು ಸಭಾಭವನವನ್ನ ನಿರ್ಮಾಣ ಮಾಡಿ ನಿಮಗಾಗಿ ಸಮರ್ಪಣೆಯನ್ನು ಮಾಡಿದಾರ ಅಂತಂದ್ರೆ ಆ ಕಮಿಟಿಯವ್ರಿಗೆ ಒಂದು ಜೋರಾದ ಚಪ್ಪಾಳೆ ಅಂತ ನಾವೆಲ್ಲರೂ ಕೂಡ ಅಭಿನಂದಿಸ್ಬೇಕು. ಇಷ್ಟ ಕಟ್ಟಿದ್ರೆ ಸಾಧಕನ್ರಿ, ಎಷ್ಟು ಕಷ್ಟ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಹಿಂದೆ ತಯಾರಿ ಎಷ್ಟು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನಮ್ಮ ಶಿವಲಿಂಗೌಡರು ನನಗೆ ಯಾವಾಗ ಫೋನ್ ಹಚ್ಚಾರ ಅಂದ್ರೆ ಸುಮಾರು ಒಂದು 20-30 ದಿವಸ ಹಿಂದೆ ಹಚ್ಚಾರ. ಅದಕ್ಕಿಂತ ಪೂರ್ವದೊಳಗೆ ಎಲ್ಲ ಕಮಿಟಿಯವರು ಅದರ ಪುರಾಣಕ್ಕೆ ಯಾರಿಗೆ ಹಚ್ಚೋಣ್ರಿ ಅಂತ ತಿಳ್ಕೊಂಡು ಕೇಳೋದಕ್ಕೆ ಫೋನ್ ಹಚ್ಚೋದು ಭಾಳ ತಯಾರಿ ಇರ್ತೈತಿ. ಅಷ್ಟೆಲ್ಲ ಕಷ್ಟಪಟ್ಟು ಯಾರಿಗಾಗಿ ಅಂತಂದ್ರೆ ಇದು ಅವರಿಗಾಗಿ ಮಾಡ್ಕೊಂಡಿಲ್ಲ ಕಾರ್ಯಕ್ರಮ. ನಮ್ಮ ಊರಿನೊಳಗಿರುವಂಥ ಎಲ್ಲ ಭಕ್ತರು ಆ ತಾಯಿಯ ಕೃಪಾಶೀರ್ವಾದದಿಂದ ಒಳ್ಳೆಯವರಾಗಿ ಮುಕ್ತಿಯ ಮಾರ್ಗವನ್ನು ಪಡ್ಕೊಳ್ಳಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ನಿಮಗಾಗಿ ಮಾಡ್ಯಾರ ಅಂತಂದ್ರೆ ಆ ಕಮಿಟಿಯವರು ಕೈ ಮ್ಯಾಲ ಮಾಡಿಕೊಂಡು ಎಲ್ಲರೂ ಕೈ ಮ್ಯಾಲ ಮಾಡಿ ಜೋರಾಗಿ ಚಪ್ಪಾಳ್ತಾರೆ. ಅದ್ಭುತವಾಗಿರುವಂಥ ಕೆಲಸ ಮಾಡ್ಯಾರ. ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಕಡಿಮೆ ಅನ್ನುವಂಥದ್ದು. ಒಟ್ಟಾರೆ ಆ ಎಲ್ಲ ಕಮಿಟಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ನಾವೆಲ್ಲರೂ ಕೂಡ ಪ್ರತಿ ವರ್ಷ ನಾವು ಯಾರಿಗೆ ನಮ್ಗೆ ಸಹಾಯ ಮಾಡಿದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಹೌದಲ್ರಿ? ಥ್ಯಾಂಕ್ಸ್ ಹೇಳ್ಬೇಕೆಲ್ಲರಿಗೆ, ಹೌದಲ್ರಿ? ಕಮಿಟಿಯವರಿಗೆ ನೀವೆಲ್ಲ ಥ್ಯಾಂಕ್ಸ್ ಹೇಳಿದ್ರಿ. ಮತ್ತು ನಿಮಗೆ 8 ದಿವಸ 7 ದಿವಸ ಆಯ್ತು, ಅದ್ದಾಗ ನಿಮ್ಗೆ ಚಂದ ಪುರಾಣ ಪ್ರವಚನ ಹೇಳಕತ್ತಾರಿಲ್ರಿ ಅವ. ಮತ್ತು ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ನೋಡೋಣ. ಚಪ್ಪಾಳಿ ಮುಖಾಂತರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಮತ್ತು ಅವ್ರ ಜೊತೆಗೆ ಅದ್ಭುತವಾಗಿರುವಂತಹ ಕಂಠದೊಂದಿಗೆ ಅದ್ಭುತವಾಗಿರುವಂತಹ ತಬಲಾ ಸಾಥ್ ನೀಡಿರುವಂಥ ಅವ್ರಿಗೆ ಕಲಾವಿದರು ಒಂದು ಜೋರಾಗಿ ಚಪ್ಪಾಳ್ತಾರ್ರಿ. ಮತ್ತು ಇಲ್ಲಿ ನಿರೂಪಣೆ ಮಾಡಾಕ ಮತ್ತು ಇಲ್ಲೇ ಸಂಹಾರ ಮಾಡಕ್ಕೆ ಒಬ್ಬ ಅಜ್ಜ ನಮ್ಮ ಪೂಜಾರಿ ಕೊಡ್ತಾರೆ, ಅವ್ರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳ್ತೇನ್ರಿ. ಅದ್ಭುತ ಕೆಲಸ ಮಾಡಾಕತ್ತಾರ. ಮತ್ತಿಷ್ಟು ಸುಂದರವಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ಯಾರ. ಆ ವ್ಯವಸ್ಥೆ ಮಾಡಿರುವಂಥವ್ರಿಗೂ ಜೋರಾಗಿ ಚಪ್ಪಾಳ್ತೇನ್ರಿ. ಯಾಕಂದ್ರೆ ಚಪ್ಪಾಳೆ ಕಡಿಮೆ ಬರತ್ತ ನಿಮ್ಗೆ ಚಳಿ ಹಿಡಿದ ಗೊತ್ತಾಗೆ.
ಈ ಅದ್ಭುತ ಎಲ್ಲ ಕೆಲಸ ನಡೆದೈತಿ. ಕೇಳು ಭಾಗ್ಯ ಅವ್ರದ್ದಾಗ್ಲಿ, ಪ್ರಸಾದ ಮಾಡುವಂತ ಭಾಗ್ಯ ನನ್ನದಾಗ್ಲಿ ಅಂತ ತಿಳ್ಕೊಂಡು ಅಲ್ಲಿ ಕೆಲವೊಂದಿಷ್ಟು ಮಂದಿ ಚಂದಾಗಿ ನಿಮಗೆ ಪ್ರಸಾದ ರೆಡಿ ಮಾಡಾಕತ್ತಾರ. ಎಲ್ಲ ಪ್ರಸಾದ ಮಾಡಿದಂಥವ್ರಿಗೆ ಒಂದು ಜೋರ ಚಪ್ಪಳ್ತಿರ್ತೀವ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಒಟ್ಟ, ಹೌದಲ್ರಿ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು. ಮತ್ತು ಪೂಜಾ ಮಾಡುವಂಥ ಪೂಜಾರಿಗಳಿಗೆ ಒಂದು ಜೋರ ಚಪ್ಪಳ್ತೈತ್ರಿ. ಮತ್ತಿನ್ನು ಸುಂದರವಾಗಿ ಮೈಕ್ ಸಿಸ್ಟಮ್ ಮತ್ತು ಲೈಟ್ ಗೀಟ್ ವರ್ಷವನ್ನು ಹಾಕ್ತಾನೆ, ಅವನಿಗೊಂದು ಜೋರ ಚಪ್ಪಳ್ತೈತ್ರಿ. ಏನು ಅವ್ರು ಪೇಮೆಂಟ್ ಕೊಡ್ತಾನೆ, ಅವ್ರ ಮಾತು ಬೇರೆ ಬಿಟ್ಟು ಚಂದ ವ್ಯವಸ್ಥೆ ಮಾಡ್ತಾನಲ್ಲ. ಅವರು ಪೇಮೆಂಟ್ ಯಾರು ಹೇಳಿದ್ರೆ ಓಡಿ ಬರ್ತಾನ. ನಮ್ಮ ಹೊಳಲ್ ಗ್ರಾಮದ ಭಾಳ ಚಂದ ವ್ಯವಸ್ಥೆ, ಮೈ ನೋಡ್ರಿ ಸತೆ ಚಂದ ತಂದ ವ್ಯವಸ್ಥೆ ಚಲೋ ಮಾಡ್ಯ. ಮತ್ತು ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದು, ಈ ಕಾರ್ಯಕ್ರಮ ಮಾಡೋದು ಅಂತೇಳಿ ಕೆಲವೊಂದಿಷ್ಟು ಮಂದಿ ಪಟ್ಟಿ ಎಲ್ಲ ಅವ್ರಿಗೆ ಕೊಟ್ಟಾರ. ಎಲ್ಲ ದಾನ ಮಾಡಿದಂಥವ್ರಿಗೆ ಒಂದು ಜೋರ ಚಪ್ಪಾಡ್ತಿರ್ತೀವ. ಮತ್ತು ದಿವಸ ದಾಸೋಹ ಮಾಡಿಸಿದವರಿಗೆ ಅವ್ರಿಗೆ ಕೂಡ ಒಂದು ಜೋರ ಚಪ್ಪಾಡ್ತಾರೆ. ಮತ್ತಿಷ್ಟೆಲ್ಲ ನಡೆದೈತಿ, ಪುರಾಣ ನಡೆದೈತಿ, ಇಷ್ಟೆಲ್ಲ ದಾಸೋಹ ನಡೆದೈತಿ. ಇಷ್ಟೆಲ್ಲ ನಡೆದ್ರು ಮನ್ಯಾಗ ಟಿವಿ ನೋಡ್ಕೊಂಡು ಕೂತಾವ ನೋಡ್ರಿ, ಅವ್ರಿಗೊಂದು ಜೋರ ಚಪ್ಪಾಳ್ತಾರೆ. ಏನು ಅವ್ರಿಗೂ ಬೇಕ ಬರ್ಲಾಂತ ಭಾಳ ಚಲೋ ಮಾಡಿರ ಅಂತ ಹೇಳಿ, ಹೌದಲ್ರಿ? ಮತ್ತಿಷ್ಟೆಲ್ಲ ಕಾರ್ಯಕ್ರಮ ನಡೆದೈತಿ. ಈ ಕಾರ್ಯಕ್ರಮ ಹೆಂಗೆ ನಡೀತದೆ ಅಂತ ತಿಳ್ಕೊಂಡು ನೋಡೋರು ಒಂದಿಷ್ಟು ಮಂದಿ ಇರ್ತಾರೆ, ಅವ್ರಿಗೂ ಕೂಡ ಒಂದು ಜೋರ ಚಪ್ಪಾಳ್ತಾರೆ. ಮತ್ತು ಇದು ನಡುವ ಈ ಕಾರ್ಯಕ್ರಮದಾಗ ಹೊಸ ಎರಡು ತೊಗೊಂಡು ಹಳಿವಿ ಆಡ್ಬಿಟ್ಟು ಹೋಗೋರು ಇರ್ತಾರೆ, ಅವ್ರಿಗೊಂದು ಜೋರ ಚಪ್ಪಾಳೆ ಬರೀ ಬರೀರಿ, ಅವ್ರಿಗೊಂದು ಜೋರ ಚಪ್ಪಾಳೆ ಅಂಥವ್ರು ಬಂದಿರ್ತಾರೆ, ಹೌದಿಲ್ರಿ? ಅದ್ರಲ್ಲಿ ಇಷ್ಟೆಲ್ಲ ಹೇಳಾಕತ್ತೀರಿ, ನಾವ ಇಲ್ಲ ಅಂತಂದ್ರೆ ಅದು ಹೆಂಗೆ ಆಗತ್ರಿ? ಯವ್ವ ನೀವು ಬರ್ಲಾರ್ದ ಕಾರ್ಯಕ್ರಮನ ಆಗಂಗಿಲ್ಲ. ನಿಮ್ಗಾಗಿ ನೀವು ಒಂದು ಜೋರ ಚಪ್ಪಾಳೆ ತಕ್ಕೊಂಡ್ಬಿಡ್ರಿ. ನಿಮ್ಗಾಗಿ ನಿಮ್ಗೆಲ್ಲರಿಗೂ ನಾವು ಚಪ್ಪಾಳೆ ಕಟ್ತೀವಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಒಟ್ಟಾರೆ ಹಿಂಗೆ ಖುಷಿಯಾಗಿರೋದು. ಜೀವನ ಇರೋದು ಭಾಳ ಶಾರ್ಟ್ ಅದ, ಅದನ್ನು ಸ್ವೀಟಾಗಿ ನಾವು ಬದುಕುವಂಥ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕು. ನಗುವಂಥ ನಮ್ಮ ಜೀವನವನ್ನು ಸಾಗಿಸಿದಾಗ ಆ ಭಗವಂತನಿಗೂ ಕೂಡ ನಾವು ಅಚ್ಚುಮೆಚ್ಚವರಾಗ್ತೀವಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಒಟ್ಟಾರೆ ಈ ಕಾರ್ಯಕ್ರಮ ಬಹಳಷ್ಟು ಅತ್ಯಂತ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ಪ್ರತಿ ವರ್ಷ ನಮ್ಮೆಲ್ಲ ಕಮಿಟಿಯವರು, ಎಲ್ಲ ವ್ಯವಸ್ಥಾಪಕರು, ಇಲ್ಲಿರುವಂಥ ಎಲ್ಲ ನಮ್ಮ ಸೇವಾ ಸಿಬ್ಬಂದಿಯವರು ಒಂದು ಜೋರ ಚಪ್ಪಾಳ್ತಿರುವ. ಮತ್ತು ಈ ಹುಡುಗರು ಓಡಾಡಕತ್ತ ನೋಡ್ರಿ, ಈ ಹುಡುಗರಿಗೆ ಒಂದು ಚಪ್ಪಾಳೆ ಹೊಡ್ರಿ, ಅವು ಇದ್ರೆ ಭಾಳ ಚಂದ. ಮಕ್ಕಳಿಗೆ ಓಡಾಡ್ತಿರ್ಬೇಕು, ಗದ್ದಾ ಮಾಡ್ತಿರ್ಬೇಕು ಅಂದ್ರೆ ಕಾರ್ಯಕ್ರಮ ಭಾಳ ಚಂದ ಇರ್ತೈತಿ. ಅದ್ಭುತವಾಗಿರುವಂಥ ಕಾರ್ಯಕ್ರಮ. ಒಟ್ಟಾರೆ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಂಡು ತಾವೆಲ್ಲರೂ ಕೂಡ ಅತ್ಯಂತ ಆನಂದದಿಂದ ತಾಯಿಯವರನ್ನ ನಾಮಸ್ಮರಣೆ ಮಾಡಿ, ತಾಯಿಯಲ್ಲಿ ಏನು ಕೇಳ್ಕೊಳ್ಬೇಕು ಅಂತಂದ್ರೆ ಏನೇನು ಕೇಳ್ಕೊಳ್ಳೋದು ಬೇಡ, ಕೇಳ್ಕೊಳ್ಳೋದು ಒಂದ, ತಾಯಿ ನನಗೆ ಒಳ್ಳೆ ಈ ಕೈಕಾಲುಗಳ ಶಕ್ತಿಯನ್ನು ಕೊಡು, ಈ ಶಕ್ತಿಯಿಂದ ನಾನು ಒಳ್ಳೆ ಕೆಲಸಗಳನ್ನು